ಸೌಜನ್ಯ ಹೋರಾಟಗಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ಅಕ್ಟೋಬರ್ 27ಕ್ಕೆ SIT ಕಚೇರಿಗೆ ಹಾಜರಾಗುವಂತೆ ನೋಟಿಸನ್ನು ಕೊಡಲಾಗಿತ್ತು. ಯಾರು ಹೋರಾಟಗಾರರಿದ್ದಾರೆ ಅವರೆಲ್ಲರೂ ಕೂಡ ನೀವು ಹಾಜರಾಕಿ ಅಂತ ಚಿಮ್ಮರೋಡಿಗೆ ನೋಟಿಸ್ ಕೊಟ್ಟಿತ್ತು SIT ಒಂದು ವಿಚಾರವಾಗಿ. ಈಗ ಒಂದು ದೊಡ್ಡ ಶಾಕ್ ಎದುರಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಕ್ಟೋಬರ್ 27 ಏನಿದೆ SIT ಕಚೇರಿಗೆ ನೀವು ಹಾಜರಾಗ್ರಿ. ಯಾರು ಸೌಜನ್ಯ ಪರವಾಗಿ ನೀವು ಹೋರಾಟವನ್ನು ನಡೆಸಿದ್ರೆ ಅವರಿಗೆ ತಿಮ್ಮರೋಡಿಗೂ ಕೂಡ SIT ಅವರು ನೋಟಿಸನ್ನು ಕೊಟ್ಟಿದೆ. ಗಿರೀಶ್ ಮಟ್ಟಣ್ಣ ಸೇರಿ ಜಯಂತ್ಗೂ ಕೂಡ ನೋಟಿಸನ್ನು ಕೊಡಲಾಗಿತ್ತು. ಅಕ್ಟೋಬರ್ 27ಕ್ಕೆ ಪ್ರತಿಭಟನೆ ಹಮ್ಮಿಕೊಂಡಿದ್ದಂತಹ ಸೌಜನ್ಯ ಹೋರಾಟಗಾರರು ಏನಿದ್ರು ಅವರೆಲ್ಲರೂ ಕೂಡ ನೋಟಿಸನ್ನು ಕೊಡಲಾಗಿತ್ತು. ಅದೇ ದಿನ SIT ವಿಚಾರಣೆಗೆ ಕರೆದಿರೋದು ಈಗ ನಿಜಕ್ಕೂ ಕೂಡ ಅಚ್ಚರಿಗೆ ಮೂಡಿಸ್ತಾ ಇದೆ. ಯಾಕೆ ಅದೇ ದಿನ ಕರೆದ್ರು ಅಂತ. ಸೌಜನ್ಯ ಪರ ಹೋರಾಟಗಾರರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಏನು ಇವರು ಹೋರಾಟವನ್ನು ಮಾಡೋಕ್ಕೆ ಮುಂದಾಗಿದ್ರು ಅಕ್ಟೋಬರ್ 27ನೇ ತಾರೀಕು ಅದೇ ದಿನ ನೀವು ವಿಚಾರಣೆಗೆ ಬನ್ನಿ ಅಂತ SIT ಟೀಮ್ ಇವ್ರನ್ನ ಕರೀತಾ ಇದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಯಾಕಂದರೆ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಮತ್ತು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಏನು ಇವರು ಹೋರಾಟವನ್ನು ಮಾಡೋಕ್ಕೆ ಮುಂದಾಗ್ತಾ ಇದ್ದರು. ಬೆಳ್ತಂಗಡಿ SIT ಕಚೇರಿಗೆ ಅಕ್ಟೋಬರ್ 27 ಸೋಮವಾರ ನೀವು ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೌಜನ್ಯ ಪರ ಹೋರಾಟಗಾರ ಆಗಿರುವಂತಹ ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ, ತಿಮ್ಮರೋಡಿ, ಜಯಂತ್ ಏನಿದ್ದಾರೆ ಅವರಿಗೆಲ್ರಿಗೂ ಕೂಡ ನೋಟಿಸನ್ನು ಕೊಟ್ಟಿತ್ತು. ಅಕ್ಟೋಬರ್ 24ರಂದು ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಇನ್ನು ಅಕ್ಟೋಬರ್ 27ನೇ ತಾರೀಕು ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ಸೌಜನ್ಯ ಹೋರಾಟಗಾರರೆಲ್ಲರೂ ಕೂಡ ಸೇರಿಕೊಂಡು ಅಂತ ಹೇಳ್ತಾ ಇದ್ರು. ಆದರೆ ಈಗ ಅದೇ ದಿನ SIT ವಿಚಾರಣೆಗೆ ಕರೆದಿರುವಂಥ ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲವನ್ನು ಹುಟ್ಟಾಗ್ತಾ ಇದೆ. ಯಾಕೆ ಅದೇ ದಿನ ಇವರನ್ನು ವಿಚಾರಣೆಗೆ ಕರೆದರು? ಬೇರೆ ದಿನ ಕೂಡ ಕರಿಬೋದಾಗಿತ್ತಲ್ವಾ? ಉದ್ದೇಶಪೂರ್ವಕವಾಗಿ ಆ ಒಂದು ಹೋರಾಟವನ್ನು ತಡಿಲೇಬೇಕು, ಇವರಿಗೆ ಕಡಿವಾಣ ಹಾಕಬೇಕು ಅನ್ನೋಂಥ ರೀತಿಯಲ್ಲಿ ಏನಾದರೂ SIT ಅವರು ಇವರನ್ನು ವಿಚಾರಣೆಗೆ ಕರೆದ್ರ ಅಂತ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಯಾಕಂದರೆ ಈ ಒಂದು ವಿಚಾರವಾಗಿ ಏನು ಸೋಮವಾರ ವಿಚಾರಣೆಗೆ ಹಾಜರಾಗದಿದ್ದಲ್ಲಿ ಸೋಮವಾರ ನೀವು ವಿಚಾರಣೆಗೆ ಹಾಜರಾಗಬೇಕು. ಹಾಜರಾಗದೇ ಇದ್ದಲ್ಲಿ ನಿಮ್ಮ ಮೇಲೆ BNS ಕಾಯ್ದೆ ಏನಿದೆ 35/3 ಅಡಿಯಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ನೋಟಿಸ್ನಲ್ಲಿ ತಿಳಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ನೋಟಿಸ್ ಬಂದಿದೆ ಆ ನೋಟಿಸ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನೀವು ಹಾಜರಾಗಬೇಕು, ಹಾಜರಾಗಲಿ ಅಂದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ನಾವು BNS ಕಾಯ್ದೆ 35/3 ಅಡಿಯಲ್ಲಿ ಹಾಕ್ತೀವಿ ಅಂತ ಹೇಳಿ ನೋಟಿಸ್ನಲ್ಲಿನೇ ತಿಳಿಸಿರುವಂಥದ್ದು. ಸಾಕ್ಷಿ ಮತ್ತು ದೂರುದಾರ ಅಂತ ಚಿನ್ನಯ್ಯ ಏನಿದ್ದಾರೆ ತಂದಿದ್ದಂಥ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ವಿಚಾರಣೆಯನ್ನು ನಡೆಸಿತ್ತು. SIT ಅಧಿಕಾರಿಗಳು ವಿಚಾರಣೆಯನ್ನು ಮಾಡಿದ್ರು. ಈಗ ಮತ್ತೆ ನೀವು ವಿಚಾರಣೆಗೆ ಬರಬೇಕು ಅಂತ ಕರೀತಾ ಇದ್ದಾರೆ. ಸಾಕಷ್ಟು ಈಗಾಗಲೇ ಇವರಿಂದ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಏನು ವಿಚಾರಗಳನ್ನು ಹೇಳಬೇಕು ಆ ವಿಚಾರಗಳನ್ನು ಇವರು ಕೂಡ ಹೋಗಿ ಹೇಳಿ ಬಂದಿದ್ದಾರೆ. ಈಗ ಮತ್ತೆ ಕೆಲವೊಂದು ವಿಚಾರಗಳನ್ನು ನಾವು ಕೇಳೋದು ಬಾಕಿ ಇದೆ. ನಮಗೆ ಏನೋ ಇನ್ನೊಂದು ಪ್ರಶ್ನೆಗಳು ಕೇಳಬೇಕು, ಬನ್ನಿ ನೀವು ವಿಚಾರಣೆಗೆ ಹಾಜರಾಗಿ ಅಂತ ಅಕ್ಟೋಬರ್ 27ನೇ ತಾರೀಕು ಕರೆದಿದ್ದಾರೆ. ನೋಟಿಸನ್ನು ಕೊಟ್ಟಿದೆ SIT ಟೀಮ್. ಸೌಜನ್ಯ ಪರ ಹೋರಾಟಗಾರರು ಯಾರಿದ್ದಾರೆ ಅವರೆಲ್ಲರೂ ಕೂಡ ನೋಟಿಸನ್ನು ಕಳಿಸಿ ನೀವು ಬರಬೇಕು, ಸೋಮವಾರ ಹಾಜರಾಗಬೇಕು, ಹಾಜರಾಗಿಲ್ಲ ಅಂದರೆ ನಿಮ್ಮ ಮೇಲೆ ಮತ್ತೊಂದು ಕೇಸ್ ಬೀಳುತ್ತೆ. ಬೆಳ್ತಂಗಡಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ರು. ಸೌಜನ್ಯ ಪರ ಹೋರಾಟವನ್ನು ಮಾಡಿ ಇದೇ ದಿನ ಅವರಿಗೆ ಹಾಜರಾಗುವಂತೆ ನೀವು ವಿಚಾರಣೆಗೆ ಹಾಜರಾಗ್ರಿ ಅಂತ ಹೇಳಿ SIT ಏನಿದೆ ಇವರಿಗೆ ಮತ್ತೆ ನೋಟಿಸನ್ನು ಕೊಟ್ಟಿದೆ. ಮತ್ತೆ ಹೋಗಬೇಕು, ಇವರು ವಿಚಾರಣೆ ಎದುರಿಸಬೇಕು. ಒಂದು ವೇಳೆ ನಾವು ಹೇಳಿದಂಥ ಒಂದು ದಿನ ಸಮಯಕ್ಕೆ ನೀವು ಬಂದಿಲ್ಲ ಅಂದರೆ ನಿಮ್ಮ ಮೇಲೆ ಮತ್ತೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ, ಒಂದು ರೀತಿಯಲ್ಲಿ ನಿಮ್ಮನ್ನು ಮತ್ತೆ ಒಳಗಾಗ್ತೀವಿ ಅನ್ನೋಂಥ ರೀತಿಯಲ್ಲಿ ನೋಟಿಸ್ ಕೊಟ್ಟಂತೆ ಕಾಣ್ತಾ ಇದೆ. ಯಾರ್ಯಾರು ನಾವು ಸೌಜನ್ಯ ಪರವಾಗಿ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾ ಇದ್ದೀವಿ, ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದ್ರು, ಅವರಿಗೆ ಈಗ SIT ಮತ್ತೆ ನೋಟಿಸ್ ಕೊಟ್ಟಿದ್ದೆ, ಬನ್ನಿ ನೀವು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು, ನಿಮ್ಮ ಕೆಲವೊಂದು ಕ್ವಶನ್ಗಳನ್ನು ಬ್ಯಾಲೆನ್ಸ್ ಉಳಿಸಿದ್ದೀವಿ, ಬನ್ನಿ ಅದನ್ನು ಕೇಳ್ತೀವಿ, ಬಂದು ಅದಕ್ಕೆ ಆನ್ಸರ್ ಕೊಟ್ಟು ಹೋಗಿ ಅನ್ನೋಂಥ ರೀತಿಯಲ್ಲಿ ನೋಟಿಸ್ ಕಳಿಸಿದೆ. ಅಕ್ಟೋಬರ್ 27ಕ್ಕೆ ನೀವು ಬರಬೇಕು, ಬೆಳ್ತಂಗಡಿ SIT ಕಚೇರಿ ಏನಿದೆ ಅಲ್ಲಿಗೆ ಬರಬೇಕು ಅಂತ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.